ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ಬೆಳಗಿನ ಬ್ಲಾಗು. ಬೆಳಿಗ್ಗೆನೇ ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಬಂದು ಹಾಗೆ ಆ್ಯಸ್ ಯೂಸಲ್ ನಾನು ಡೇನ ಸ್ಟಾರ್ಟ್ ಮಾಡ್ಕೊತೀನಿ. ವಾಕಿಂಗ್ ಎಲ್ಲ ಆದಮೇಲೆ ನಾನು ಡೈಲಿ ವಾಕಿಂಗ್ ಎಲ್ಲ ಆದಮೇಲೆ ಒಂದು 20 ಮಿನಿಟ್ಸ್ ಅಷ್ಟು ಸ್ಟ್ರೆಚಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಎ ಬಿ ಸಿ ಜ್ಯೂಸನ್ನ ಕುಡಿತೀನಿ. ಸೊ ನಾವು ಡೈಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಕ್ಯೂಬ್ಸ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ. ಸೊ ಇದನ್ನು ಒಂದು ಲೋಟಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ವಾಮ್ ವಾಟರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಕಿದ್ರೆ ಹನಿನ ಸೇರಿಸ್ಕೋಬೋದು. ಈ ಥರ ನಾವು ತಗೋಬೋದು. ನಮಗೆ ಒಂದೊಂದು ಸಲ ಟೈಮ್ ಇರುತ್ತೆ, ಒಂದೊಂದು ಸಲ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಡೈಲಿ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರೋದು ತುಂಬಾ ಕಡಿಮೆ ಆಗ್ತವೆ. ನಿಧಾನಕ್ಕಿದ್ರೂ ಅದು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎ ಬಿ ಸಿ ಜ್ಯೂಸ್ ಅಂತೂ. ನಮ್ಮ ಬ್ಲಡ್ ಇಂಪ್ರೂವ್ಮೆಂಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಒಪಿನಿಯನ್ ಥರ. ಸೊ ನಾವು 1 ಮಂತ್ 2 ಮಂತ್ಸು ಡೈಲಿ ಕುಡಿತಾ ಬಂದರೆ ಅದ್ರ ರಿಸಲ್ಟ್ ಅನ್ನೋದು ನಿಧಾನಕ್ಕೆ ಗೊತ್ತಾಗುತ್ತೆ. ನಾವು ಕುಡಿದ ತಕ್ಷಣ ಇನ್ಸ್ಟೆಂಟಾಗಿ ಯಾವುದೂ ರಿಸಲ್ಟ್ ಕೊಡಲ್ಲ. ಅದನ್ನು ಕುಡಿದ 1 ತಿಂಗಳು 2 ಮಂತ್ಸು ವೆಯ್ಟ್ ಮಾಡಬೇಕು. ಸೊ ನಾವು ಈ ಥರ ಕಂಟಿನ್ಯೂಸ್ ಆಗಿ ತೊಗೊಂಬತ್ತಿದ್ರೆ ಸೊ ಅದ್ರ ರಿಸಲ್ಟು ನಮಗೆ ನಿಧಾನಕ್ಕೆ ಗೊತ್ತಾಗ್ತದೆ. ನೀರು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಸಿಪ್ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲ ಅಂತಂದರೆ ಅದನ್ನು ಸಹ ಸ್ಕಿಪ್ ಮಾಡ್ಕೋಬೋದು. ಈ ಜ್ಯೂಸು ಕುಡಿದಿದ್ದಾದಮೇಲೆ ಈಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಹಾಗೆ ದೋಸೆ ಹಿಟ್ಟು ಸ್ವಲ್ಪ ಇತ್ತು, ಅದನ್ನೇ ನಾನು ಅಂಬೊಡಿ ಮಾಡ್ಕೊಳ್ಳೋಣ. ನೆನ್ನೆ ದೋಸೆ ಹಿಟ್ಟಿತ್ತು, ಅದನ್ನೇ ಅಂಬೊಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಫ್ರಿಜ್ಜಿಂದ ಇವಾಗ ಅದನ್ನು ಸಹ ತೆಗೆದಿಕ್ಬಿಟ್ಟು ಹಾಲನ್ನು ಕಾಯಕ್ಕೆ ಇಡ್ತೀನಿ. ಒಂದು ಕಡೆ ಹಾಲನ್ನು ಕಾಯ್ತಿರುತ್ತೆ, ಇನ್ನೊಂದು ಕಡೆ ಅಂಬೊಡೆಗೆ ಎಲ್ಲ ತರಕಾರಿ ಎಲ್ಲ ಹಚ್ಕೋಬೇಕಲ್ಲ, ಅದನ್ನು ಸಹ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ನಾವು ಅಂಬೊಡೆ ಮಾಡ್ಬೇಕಾದ್ರೆ ಒಂದೊಂದು ಸಲ ಪ್ಲೇನಾಗಿ ಮಾಡಿದ್ರೆ ಅದಕ್ಕೆ ಚಟ್ನಿ ಕಾಂಬಿನೇಷನ್ ಮಾಡ್ತೀನಿ. ಇಲ್ಲ ಅಂತಂದರೆ ಒಂದೊಂದು ಸಲ ಈ ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಆ ಥರ ಮಾಡ್ಕೊಂಡಾಗ ಚಟ್ನಿನೂ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸ್ವಲ್ಪ ಖಾರ ಎಲ್ಲ ಜಾಸ್ತಿನೇ ಹಾಕ್ಕೊಂಡಿರ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಿಂದಿನ ದಿನ ನೈಟೇ ಕಿಚನಲ್ಲಿ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ, ಯಾವುದು ಪೆಂಡಿಂಗ್ ಇಟ್ಕೊಂಡ್ರೆ. ಯಾಕಂದರೆ ಬೆಳಿಗ್ಗೆ ನಮಗೆ ಎದ್ದ ತಕ್ಷಣ ಕೆಲಸ ಮಾಡ್ಕೊಳ್ಳೋಕ್ಕೂ ಈಸಿ ಆಗಿಬಿಡುತ್ತೆ. ಬ್ರೇಕ್ಫಾಸ್ಟ್ ಮಾಡೋಕ್ಕಷ್ಟು ನಾವು ಬರೀ ಬ್ರೇಕ್ಫಾಸ್ಟ್ಗೆ ಅಷ್ಟು ರೆಡಿ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇರುತ್ತಲ್ವ, ಅದಕ್ಕೆ. ಸೊ ನಮಗೇನಾದ್ರು ಸ್ವಲ್ಪ ಕಿಚನೆಲ್ಲ ಸಾಮಾನೆಲ್ಲ ಹಂಗೆ ಮೆಸ್ಸಿಯಾಗಿತ್ತು ಅಂತಂದರೆ ಸೊ ಅದನ್ನೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಇನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಇನ್ನೂ ಟೈಮ್ ಆಗೋಗ್ಬಿಡುತ್ತೆ ಅಂತ ನಾನು ಎವ್ರಿಡೇ ನೈಟೆಲ್ಲ ಕ್ಲೀನ್ ಮಾಡಿ ಇಕ್ಬಿಡ್ತೀನಿ. ಸೊ ಬೆಳಿಗ್ಗೆ ಎದ್ದು ನನಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಈಸಿಯಾಗೂ ಮಾಡ್ಕೋಬೋದು ಅಂತ. ಸೊ ಈಗ ದೋಸೆ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸೈಡ್ ಇಟ್ಕೊತೀನಿ. ಈಗ ಮಸಾಲ ಅಂಬೊಡೆ ಅಂತೂ ಮಸಾಲ ಅಂಬೊಡಿ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ. ಈ ಮಸಾಲ ಅಂಬೊಡೆಗೆ ಯಾವುದೇ ರೀತಿ ಚಟ್ನಿ ಕಾಂಬಿನೇಷನ್ ಆಗಿರ್ಬೋದು, ಸಾಗು ಕಾಂಬಿನೇಷನ್ ಏನೂ ಅವಶ್ಯಕತೆ ಇಲ್ಲ. ಹಾಗೆ ಡೈರೆಕ್ಟಾಗಿ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿನೇ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಈರುಳ್ಳಿ ನೀವು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಹಾಗೆ ಒಂದು 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೇ ಸ್ವಲ್ಪ ಕರಿಬೇವನ್ನು ಸಹ ಕಟ್ ಮಾಡಿ ಇಟ್ಕೊತಿದ್ದೀನಿ. ಸೊ ನಾನು ಈ ಥರ ಮಸಾಲ ಅಂಬೊಡೆ ಮಾಡ್ಬೇಕಾದ್ರೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಕುಟ್ಬಿಟ್ಟು ಹಾಕ್ತೀವಿ. ಸೊ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ. ಸೊ ಅದಕ್ಕೇ ಒಂದು 2 ಸ್ಪೂನಷ್ಟು ಕಡಲೆ ಬೀಜ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದರ ಸಿಪ್ಪೆಲ್ಲ ತೆಗೆದುಬಿಟ್ಟು ಒಂದು ಕುಟಾಣಿ ಕಲ್ಲು ಬರುತ್ತಲ್ಲ, ಅದಕ್ಕೆ ಹಾಕ್ಕೊಂಬಿಟ್ಟು ಕುಟ್ಕೊಂಬಿಡೋದು. ತೀರಾ ನುಣ್ಣಗೆ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿಯಾಗಿದೆ, ನಮಗೆ ತಿನ್ಬೇಕಾದ್ರೆ ಬಾಯಲ್ಲಿ ಅಲ್ಲಲ್ಲಿ ಸಿಕ್ಕಿದ್ರೆ ಕ್ರಂಚಿಯಾಗಿ ನಿಜ ಕಡಲೆ ಬೀಜ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಈ ಥರ ಕಡಲೆ ಬೀಜ ಹಾಕಿ ಅಂಬೊಡೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ರೆಗ್ಯುಲರಾಗಿ ಅಂಬೊಡೆ ಮಾಡಬೇಕು, ಈ ಥರ ಮಸಾಲ ಅಂಬೊಡೆ ಅಂತಂದರೆ ಪಕ್ಕ ಈ ಥರ ಹಾಕ್ತೀವಿ. ಇನ್ನು ನಮ್ಗೆ ಈ ಥರ ಬೇಡ ಅಂದರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ಆ ಥರನೂ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ತರಿಯಾಗಿ ಹಾಕ್ಬಿಟ್ಬಿಟ್ಟು ಈಗ ನಾವು ಕಟ್ ಮಾಡಿದ ತರಕಾರಿ ಎಲ್ಲ ಐತಲ್ಲ, ಇದನ್ನು ದೋಸೆ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋದು ಅಷ್ಟೇ. ಸೊ ನಾವು ದೋಸೆ ಬ್ಯಾಟರ್ ಮಾಡ್ಬೇಕಾದ್ರೆ ಆಲ್ಮೋಸ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿಕ್ಕಿರ್ತೀವಿ. ಸೊ ನಮ್ಮ ಮನೇಲಿ ದೋಸೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ತಿಂತೀವಿ. ಯಾಕಂದರೆ ಹಿಟ್ಟು ಸ್ವಲ್ಪ ಇದ್ದರೆ ಯಾವಾಗ ದೋಸೆ ಬೇಕು ಅಂತಂದರೆ ಅವಾಗ ಹಾಕ್ಕೋಬೋದು ಅಂತ ಹಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಇದೆಲ್ಲ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನಿಮಗೇನಾದ್ರು ಹಿಟ್ಟೇನಾದ್ರು ಇನ್ನೂ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಿಮಗೆ ಇಲ್ಲಿ ಖಾರಕ್ಕೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಿಲ್ಲ, ಖಾರದ ಪುಡಿ ಹಾಕ್ತೀನಿ. ಯಾಕಂತಂದರೆ ನನ್ನ ಮಗಳು ತಿನ್ನೋದ್ರಿಂದ ಸೊ ಅಲ್ಲಿ ಏನಾದ್ರು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅವಳಿಗೇನಾದ್ರು ಸಿಕ್ಕಿದ್ರೆ ತುಂಬ ಖಾರ ಆಗುತ್ತೆ ಮಕ್ಕಳು ತಿನ್ಬೇಕಾದ್ರೆ ಅಂತೇಳ್ಬಿಟ್ಟು ನಾನಿಲ್ಲಿ ಒಂದು 2 ಸ್ಪೂನಷ್ಟು ಖಾರ ಪುಡಿನ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಈ ಮಸಾಲ ಅಂಬೊಡೆಗೆ ಒಂದು ಚಿಕ್ಕದು ಒಗ್ಗರಣೆ ಕೊಟ್ಬಿಡೋಣ. ಈ ಥರ ಒಗ್ಗರಣೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಬಿಟ್ಟು ಬಾಣಲೆಗೆ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೇ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಬಿಟ್ಟು ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇದಕ್ಕೇ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಈ ಥರ ಒಗ್ಗರಣೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆಲ್ಲ ನಮಗೆ ಕಡಲೆ ಬೀಜನೂ ಹಾಕಿರ್ತೀವಿ, ಹಾಗೆ ಕಡಲೆಬೇಳೆ ಅಲ್ಲಿ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇದು ಸ್ವಲ್ಪ ಡೀಪ್ ಫ್ರೈ ಆಗಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಇದು
ಪೂರ್ತಿ ತಣ್ಣಗೆ ಆದಮೇಲೆ ಅದಕ್ಕೇ ನಾವು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಂಬೊಡೆಗೆ ಆ ಬ್ಯಾಟರ್ ಜೊತೆನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಂಬೊಡೆ ಹಾಕ್ಕೊಳ್ಳೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವೇನು ಟ್ರೈ ಮಾಡಿಲ್ಲ ಅಂತಂದರೆ ಡೆಫಿನೆಟಾಗಿ ಈ ಥರ ಟ್ರೈ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ರೀತಿ. ನೀವು ನಾರ್ಮಲಾಗಿ ಮಾಡೋದಕ್ಕಿಂತ ಈ ಥರ ಮಸಾಲ ಅಂಬೊಡೆ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಸೈಡ್ ಇಟ್ಕೊಂಡ್ಬಿಡ್ತೀನಿ. ಸೊ ಈಗ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ 8:30 ಆಯಿತು. ಇನ್ನೇನು ಆಂಬೊಡೆ ರೆಡಿ ಮಾಡೋಣ. ಯಾಕಂದರೆ ಆಂಬೊಡೆ ಸ್ವಲ್ಪ ನಿಧಾನಕ್ಕೆ ಆಗುತ್ತಲ್ವ, ಯಾಕಂದರೆ ನಾವು ಪದೇ ಪದೇ ಅದೇ ಹಾಕ್ತಿರಬೇಕಲ್ಲ ಎಲ್ಲರಿಗೂ ಆಗೋಷ್ಟು ಅಂತ ಹೇಳ್ಬಿಟ್ಟು ಈಗ 8:30 ಆಯಿತು. ಸ್ಟಾರ್ಟ್ ಮಾಡೋಣ ಆಂಬೊಡೆ ಮಾಡ್ಕೊಳ್ಳೋಕ್ಕೂ. ಹೇಗೂ ಬ್ಯಾಟರು ಪರ್ಫೆಕ್ಟಾಗಿ ನೆಂದಿರುತ್ತೆ ಅಂತ ಈಗ ಆಂಬೊಡೆ ಹೆಂಚಿಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಲ್ಲದರಲ್ಲೂ ಆಯಿಲ್ನ ಸೇರಿಸ್ಕೊಂಬಿಟ್ಟು ರೆಡಿಮೇಡ್ ಅಂತ ಬ್ಯಾಟರ್ ಐತಲ್ಲ ಅದನ್ನೇ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ತಳದಲ್ಲಿ ಹುಡ್ಕೊಂಡ್ಬಿಟ್ಟಿರ್ತವೆ. ಸೊ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಆಂಬೊಡೆ ಕಲ್ಲಲ್ಲಿ ಹಾಕ್ಕೊಂಡ್ಬಿಡೋಣ. ಸೊ ನಮಗೆ ಅದು ಎಷ್ಟು ಸೈಜಲ್ಲಿರುತ್ತೋ ಆ ಸೈಜಲ್ಲಿ ಹಾಕ್ಕೊಂಬಿಟ್ಟು ಎಲ್ಲದರಲ್ಲಿ ಇದ್ರ ಮೇಲೆ ಒಂದು ಮುಚ್ಚಳ ಹಾಕಿಬಿಟ್ಟು ಒಂದು ಅದು ಸ್ವಲ್ಪ ಫ್ರೈ ಆಗಬೇಕಲ್ವ, ಅಷ್ಟೊತ್ತು ಬಿಟ್ಬಿಡೋಣ. ಒಂದು 3-4 ನಿಮಿಷ ಅಷ್ಟು. ಆಂಬೊಡೆ ಬ್ಯಾಟರ್ ತೀರಾ ಗಟ್ಟಿ ಇದ್ದರೂ ಆಂಬೊಡೆ ಅಷ್ಟೊಂದು ತಿನ್ನೋಕ್ಕೆ ಟೇಸ್ಟಿ ಆಗಿರಲ್ಲ. ಸ್ವಲ್ಪ ತೆಳುವಾಗಿ ನಾವು ನಾರ್ಮಲ್ ದೋಸೆ ಬ್ಯಾಟರ್ ಯಾವ ಥರ ಇರುತ್ತೋ ಆ ಥರ ರೆಡಿ ಮಾಡ್ಕೋಬೇಕಷ್ಟೇ. ಈಗ ಒಂದು 4 ನಿಮಿಷ ಆದಮೇಲೆ ಇನ್ನೊಂದು ಕಡೆನೂ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಈಗ ಒಂದು ಸ್ಪೂನ್ ಸಹಾಯದಿಂದ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ. ಸೊ ಎರಡೂ ಕಡೆನೇ ಈ ಥರ ಟರ್ನ್ ಮಾಡಿಕೊಂಡು ಇನ್ನೊಂದು ಕಡೆನೂ ಒಂದು 3-4 ನಿಮಿಷ ಅಷ್ಟು ಫ್ರೈ ಮಾಡ್ಕೊಂಬಿಟ್ರೆ ಸೊ ಆಂಬೊಡೆ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಬಟರ್ ಹಾಕ್ಕೊಂಡು ಸುಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಮ್ಗಂತೂ ಈ ಥರ ಮಸಾಲೆ ಆಂಬೊಡೆ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಆಂಬೊಡೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಒಂದೇ ಟೈಮ್ಗೆ ದೋಸೆ ಆದರೆ ಒಂದೇ ಟೈಮ್ಗೆ 2 ದೋಸೆ ಆ ಥರ ತಿನ್ಕೊತೀವಲ್ಲ. ಬಟ್ ಆಂಬೊಡೆ ನಿಧಾನಕ್ಕೆ ಆಗುತ್ತೆ, ಯಾಕಂದರೆ ಚಿಕ್ಕದಾಗಿರ್ತಲ್ಲ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಉಳಿದಂಥ ಬ್ಯಾಟರೆಲ್ಲ ಇದೇ ಥರ ಮಾಡ್ಕೊಂಬಿಟ್ಟು ಒಂದು ಹಾಟ್ ಬಾಕ್ಸ್ ಹಾಕ್ಕೊಂಡು ಎತ್ತಿಕೊಂಡೆ. ಸೊ ಈಗ ನನಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಸೊ ನಾನು ರೆಗ್ಯುಲರಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಿಲ್ಕ್ ಶೇಕ್ನ ತೊಗೊಂಡ್ಬಿಡ್ತೀನಿ. ಓಟ್ಸ್ ಸ್ಮೂತಿ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲಿಗೆ ಒಂದು 2.5 ಸ್ಪೂನಷ್ಟು ನಾನು ಒಂದು ಕಪ್ ಮೆಜರ್ಮೆಂಟ್ನ ಇಟ್ಕೊಂಡಿರೋದು ಒಂದು ದೊಡ್ಡ ಸ್ಪೂನಲ್ಲಿ, ಅದರಲ್ಲಿ 2.5 ಹಾಕ್ಕೊಂಬಿಟ್ಟು ನನಗೆ ಪರ್ಫೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ಆಗುತ್ತೆ. ಒಂದು 2.5 ಅಷ್ಟು ಸ್ಪೂನ್ನ ಸೇರಿಸ್ಕೊಂಬಿಟ್ಟು ಸೊ ಈ ಥರ ಮಲ್ಟಿಗ್ರೇನ್ ಓಟ್ಸ್ ತಗೊಳ್ಳೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಐತೆ. ನಾರ್ಮಲ್ ಪ್ಲೈನ್ ಓಟ್ಸ್ಗಿಂತ ಈ ಥರ ಮಲ್ಟಿಗ್ರೇನ್ ಓಟ್ಸು ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ನಾವೇನಾದ್ರು ಸ್ಮೂತಿ ಥರ ಮಾಡಿಕೊಂಡ್ರು ಕುಡಿಯೋಕ್ಕೂ ಟೇಸ್ಟೀಸ್ ಆಗಿರುತ್ತೆ. ಸೊ ಇದರಲ್ಲಿ ಫ್ಲಾಕ್ಸ್ ಸೀಡ್ಸು, ರಾಗಿ, ಹಾಗೆ ಬಾರ್ಲಿ, ಇದರಲ್ಲೇ ವೀಟು ಹಾಗೆ ಓಟ್ಸು ಎಲ್ಲ ಈ ಥರದ್ದು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೇ ಸ್ವಲ್ಪ ದ್ರಾಕ್ಷಿ, ಹಾಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಸ್ವಲ್ಪ ಖರ್ಜೂರನ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ಹಾಲನ್ನ ಸೇರಿಸ್ಕೋಬೇಕು. ಯಾಕಂದರೆ ನೆನೆಯೋಕ್ಕೆ ಒಂದು 10 ನಿಮಿಷ ಟೈಮ್ ಕೊಡಬೇಕಲ್ವ, ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಹಾಲು ಹಾಕಿದ್ರೆ ಬೇಗನೆ ಸಾಫ್ಟಾಗಿ ಆಗಿಬಿಡುತ್ತೆ ಓಟ್ಸು ಅಂತ ಹೇಳ್ಬಿಟ್ಟು ಇದಕ್ಕೇ ಒಂದು ಲೋಟ ಅಷ್ಟು ಉಗುರು ಬೆಚ್ಚಗಿನ ಹಾಲನ್ನ ಸೇರಿಸ್ಕೊಂಬಿಟ್ಟು ಇದರ ಜೊತೆಗೇ ಒಂದು 4-5 ಬಾದಾಮಿನ ಸೇರಿಸ್ಕೊಳ್ಳೋಣ. ಸೊ ಬಾದಾಮಿ ಹಾಕೋದ್ರಿಂದ ನಮಗೆ ಆಪ್ಷನ್ ಅಷ್ಟೇ, ಬಾದಾಮಿ ಹಾಕ್ಕೋಬೋದು. ಇದರ ಜೊತೆ ನಾವೇನಾದರೂ ಡೈರೆಕ್ಟಾಗಿ ಸ್ಮೂತಿ ಮಾಡ್ಕೊಳ್ಳೋ ಹಾಗೆ ತಿನ್ನಬೇಕು ಅಂತಂದರೆ ಫ್ರೂಟ್ಸ್ನೂ ಸಹ ಆ್ಯಡ್ ಮಾಡ್ಕೋಬೋದು. ಇನ್ನು ಇದಕ್ಕೆ ಗೋಡಂಬಿ, ಇದು ಪಿಸ್ತಾ ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ನಮ್ಮ ಆಪ್ಷನ್ ಯಾವ ಥರ ಡ್ರೈ ನಟ್ಸ್ ಬೇಕಾದ್ರೂ ತೊಗೋಬೋದು. ಒಂದು 10 ನಿಮಿಷ ಬಿಟ್ಕೊಂಡ್ಬಿಟ್ಟು ಅದು 10 ನಿಮಿಷಕ್ಕೆ ಪರ್ಫೆಕ್ಟಾಗಿ ಸೋಕ್ ಆಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದಕ್ಕೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀನು ಬೇಕೆಂದರೆ ನೀರು ಬೇಡ ಅಂತಂದರೆ ಬರೀ ಮಿಲ್ಕಲ್ಲೂ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೇ ಒಂದು ಬನಾನ ಹಾಕಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನೇನಾದ್ರು ಮನೆಗೇನಾದ್ರು ಬನಾನ ಇತ್ತು ಅಂತಂದರೆ ಅದನ್ನು ಸಹ ಆ್ಯಡ್ ಮಾಡಿ ಸ್ಮೂತಿನ ರೆಡಿ ಮಾಡ್ಕೊತೀನಿ. ಸೊ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೈಂಡ್ ಮಾಡಿದಾದಮೇಲೆ ಒಂದು ಲೋಟಗೆ ಹಾಕ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಸ್ಮೂತ್ ಥರ ಆಗಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕುಡಿಯೋಕ್ಕೂ ಅಷ್ಟೇ, ನಾವಿದು ಬೇಕಿದ್ದರೆ ಸೊ ನಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಖರ್ಜೂರ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲ ಅಂತಂದರೆ ನಮಗೆ ಇಲ್ಲಿ ಹನಿನ ಕೊನೆಯದಾಗಿ 1 ಸ್ಪೂನಷ್ಟು ಹನಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ಹನಿ ಅನ್ನೋದು ಸೇಮ್ ಆಪ್ಷನ್ ಅಷ್ಟೇ, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇನ್ನು ಮೇಲ್ಗಡೆ ಸ್ವಲ್ಪ ಡ್ರೈ ನಟ್ಸ್ ಎಲ್ಲ ಹಾಕ್ಕೋಬೋದು. ಈ ಪಂಪ್ಕಿನ್ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸ್ ಎಲ್ಲ ಬರ್ತಾವಲ್ಲ ಅವನ್ನೂ ಸಹ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ತಗೊತೀನಿ ಬ್ರೇಕ್ಫಾಸ್ಟಿಗೆ, ತುಂಬಾ ಚೆನ್ನಾಗಿರುತ್ತೆ ಈ ಥರ ಬ್ರೇಕ್ಫಾಸ್ಟು. ಸೊ ನನಗಂತೂ ಈ ಮಲ್ಟಿಗ್ರೇನು ಓಟ್ಸು ತುಂಬಾ ಇಷ್ಟ ಆಗ್ತವೆ, ಯಾಕಂದರೆ ಕುಡಿಯೋಕ್ಕೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ಓಟ್ಸ್ಗಿಂತ. ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸು, ಬೇರೆಯವ್ರಿಗೆ ಯಾವ ಥರ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಸೊ ಇದು ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ, ಹಾಗೆ ನನ್ನ ವೀಡಿಯೋಸ್ನೆಲ್ಲ ಫಾಲೋ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.